ಅಂತ ಶಾಂತಿರು ಬಂದ್ರಮ್ಮ ಅವರು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ಬಾರೋ. ನಮಸ್ಕಾರ. ನಮಸ್ತೆ ಮಾ. ಬನ್ನಿ. ನಮಸ್ಕಾರ. ಕುಡಿ ಕುಡಿ. ಅರುಣ್ ಬಂದು ನಮ್ಮ ಮಗಳ ಮೋನಿಕನ ಮದುವೆ ನಾನು ನೋಡಪ್ಪ ಮದುವೆಗೆ ನೀನ್ ಒಪ್ಕೊಳ್ಳೋ ತಂದೆ ತಾಯಿ ತಪ್ಪೇನಿಲ್ಲ ಬಿಡಿ. ಹುಡುಗಿ ಇಷ್ಟಪಟ್ರು ಆಮೇಲೆ ಅವ್ರು ಬದುಕೋದು ಅಂದ್ರೆ ಪ್ರಾಣ ಅನ್ನೋದು ಸಂತೋಷದ ವಿಷಯ. ಆದ್ರೆ ಹೆಣ್ಣೆತ್ತವ್ರಿಗೆ ಸಮಾಧಾನ ಆಗೋದು ಹುಡುಗರಿಗಿನ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾದಾಗ. ನೋಡಿ ಕಾಂತ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ನಾವು ಒಪ್ಪಿಗೆ ಕೊಟ್ಬಿಟ್ಟು ಏನೋ ಒಪ್ಪಿಗೆ ಕೊಟ್ಟಿದ್ದೀರಾ. ನಿಮ್ ಮಗನ್ಗುನು ನನ್ ಮಗಳು ಇಷ್ಟ ಆದ್ರೆ ಮಗಳಿಗೆ ಹಿಂದೆ ಆಗ್ಲೇ ಒಂದ್ಸಲ ಹೊರಟು ಅವನಿಗೆ ಇದೆಲ್ಲ ಗೊತ್ತಿದ್ದೆ. ಆದ್ರೆ ತಂದೆ ತಾಯಿ ಆದ ನಾವು ನಿಮ್ಮ ಅದಕ್ಕೆ ಮಾತನ್ನ ಹೇಳ್ತಾ ಇದ್ದೀನಿ. ಇದನ್ನ ನಿಮ್ಮ ಹತ್ರ ಮಾತ್ರ ನಿಮ್ಮ ಮಗಳ ಹತ್ರನೂ ಮಾತಾಡ್ಬೇಕು. ಅವಶ್ಯಕೇನು ಮಾತಾಡಿ ಮೋನಿಕಾ ಇಷ್ಟ ಅಂತ ಹೇಳಿದ್ದಲ್ಲ ತಾನೇ? ಅಯ್ಯೋ ಖಂಡಿತ ಇಲ್ಲ ಅಮ್ಮ ಮೋನಿಕಾ, ನಿಂದೆ ಏನು ಅಂದ್ರೆ ನನ್ನ ಮತ್ತು ಏನು ಕೇಳಿದವ ನಾನು ಪ್ರೀತಿ ಮಾಡಿರೋ ಹುಡುಗಿ ಜೊತೆ ನನಗ್ ಮದುವೆ ಮಾಡ್ಕೊಡಿ ಅಂತ ಅಷ್ಟೇ ಕೇಳಿ ಅಂದ್ರೆ ದಡ್ಡ ತಡ ನೋಡಿ ಬಿರೋಣ. ನಿಮ್ಮ ಮಗಳ ಬಗ್ಗೆ ಜನರು ಏನ್ ಬೇಕಾದ್ರೂ ನಮಗದು ಮುಖ್ಯ. ನಮ್ಮ ಮನೆಯಲ್ಲಿ ಹೇಗಿರ್ತಾಳೆ ಅನ್ನೋದು ಮಾತ್ರ ನಮಗ. ಅವಳನ್ನ ಪ್ರೀತಿಗಿಂತ ನಮ್ಗೆ ಇನ್ನೇನ್ ಬೇಕು? ನಮ್ಮ ಮಗನ ಖುಷಿಗಿಂತ ನಮ್ಗಿನ್ಯಾವುದು ಮುಖ್ಯ. ಇಷ್ಟಪಟ್ಟ ಮೇಲೆ ನೀವು ಆದಷ್ಟು ಬೇಗ ಪುರೋಹಿತರ ಜೊತೆ ಮಾತಾಡಿ ಒಳ್ಳೆ ನಾವಂತೂ ಈ ಮನಸ್ಪೂರ್ವಕವಾಗಿ ಬರಿ. ಹಾಗಿದ್ರೆ ನಾವು ಯಾಕೆ ಬಂದಿದ್ಯಾ ಚೈತ್ರ? ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಅಂತ ಸಂತೋಷ. ಮತ್ತೆ ನೀನ್ ಮೋಸ ಮಾಡಿದ್ರೆ ಸುಮ್ನೆ ಇರ್ಬೇಕಾ? ಓಹೋ, ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು. ಚೈತ್ರ, ನಿಜ ಹೇಳಿನೇ ಮದ್ವೆ ಆಗ್ಬೇಕು ಅಂತ ಆ ಸಂಬಂಧನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ದೆ. ನನಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಂತ ನನ್ಗೀಗ ಅರ್ಥ. ನಂಬಿಕೆ ಇಲ್ಲದ ಪ್ರೀತಿ ಪ್ರೀತಿನೇ ಅಲ್ಲ. ಅಂದ್ರೆ ನೀನ್ ನನಗ್ ಬೇಡ. ನನಗ್ ಮೋಸ ಮಾಡ್ತಾ ಇದೀಯಾ? ನೋಡೋ ವೈಷ್ಣವಿ ನಿನ್ಕಿಂತ ಸುಂದರವಾಗಿ ಅಲ್ದೆ ಅವಳ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆ. ನೀನ್ ಇಂಥವ್ನು ಅಂತ ಅನ್ಕೊಂಡಿರ್ಲಿಲ್ಲ. ನೀನೇನ್ ನನ್ ಮನ್ಸ್ ನೋಡ್ ಬ್ಯಾಕ್ ಗ್ರೌಂಡ್ ಆಸ್ತಿ ನೋಡಿ ತಾನೇ ಪ್ರೀತಿಸಿ. ಒಂದ್ ಹುಡುಗನ್ ಆಸ್ತಿ ನೋಡಿ ಪ್ರೀತಿಸಿದ್ರೆ ಅದು ತಪ್ಪಲ್ಲ. ಆಸ್ತಿನ ನೋಡಿ ಒಬ್ಬ ಹುಡುಗ ಒಂದ್ ಹುಡುಗಿನ ಮದ್ವೆ ಆದ್ರೆ ಅದು ಮೋಸ, ಅದು ವಂಚನೆ, ಅದು ಕುತಂತ್ರ ಇತ್ಯಾದಿ ಇತ್ಯಾದಿ. ನಾನ್ ಲವ್ ಮಾಡಿರೋ ಹುಡುಗಿರ್ ಲಿಸ್ಟ್ ತುಂಬಾ ದೊಡ್ಡದು. ಅದ್ರಲ್ಲಿ ನೀನು ಒಬ್ಳು ಅಷ್ಟೇ ಸಾಧಾರಣ ಮಿಡಲ್ ಲೈಫ್ ಟೈಮ್ ಸೆಟ್ಲ್ ಆಗೋ ನಿನ್ಗೋಸ್ಕರ ಅದನ್ನ ನಾನ್ ಮಿಸ್ ಮಾಡಿ ಚೀಟ್ ಆಡಕ್ ಹೆಂಗೋ ಮನ್ಸ್ ಬಿಡಲ್ಲ. ಇದನ್ನೇ ಬೇಡ. ಸುಮ್ನೆ ನಮಗ್ ಜಗಳ ಫ್ರೆಂಡ್ಸ್ ತರ ಇರೋಣ, ಫ್ರೆಂಡ್ಲಿ ಆಗಿ ಡೀಲ್ ಮಾಡ. ನೋಡಿದ್ರೆ ಇಂತ ದೊಡ್ಡ ನಾಯಕನ ಮೊದಲನೇ ಸಲ ನೋಡ್ತೀರ. ಇವನಿಗೆ ಇಂಥ ಒಂದ್ ಮುಖ ಇದೆಯಾ? ಏನ್ ಮಾತಾಡ್ತಿದ್ಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ಮನೆ ಆಸ್ತಿ ಏನ್ ಬೇಕಾದ್ರು. ನನ್ನ ಇಟ್ಕೋತೀನಿ ಅಂತಿದ್ಯಾ? ಚೆ ನನ್ ಉದ್ದೆ ಯಾರನ್ನೇ ಮದ್ವೆ ಆದ್ರೂ ನನ್ ಮನ್ಸಲ್ಲಿ ನಿಂದೆ ಅದಕ್ಕೋಸ್ಕರ ನೀನ್ ನನ್ನ ಲೋಫರ್ ಅಂತ ಸಿನಿಮಾ ಟೈಟಲ್ ಗಳನ್ನ ನನಗ್ ಟ್ಯಾಗ್ ಲೈನ್ ಕೊಟ್ಟು ಬ್ಯಾಡ್ ಮಾಡೋದನ್ನ ಬಿಟ್ಬಿಡು. ಹೊಟ್ಟಿರೋ ಬಿಸ್ನೆಸ್ ಯೋಚನೆ ಯಾರನ್ನಾದ್ರೂ ಮದ್ವೆ ಆಗೋ. ನಾನ್ ನಿನಗ್ ಸಪೋರ್ಟ್ ಮಾಡಿ ಬಿಟ್ಟು ಅಂತ ರಂಪಾಟ ನ್ಯೂಸ್ ಚಾನಲ್ ಅಲ್ಲಿ ನಿನ್ ಮಿಸ್ಸಿಂಗ್ ಕೇಸ್ ಬಗ್ಗೆ ಸ್ಪೆಷಲ್ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ. ಬೇಕಾ ನೀವು ನಿಮ್ ತರನೇ ಮೋಸ ಹೋದಳ್ತಾ ನಮ್ಸಿ ಅಂತ ಅಷ್ಟು ಕೇಳಿಸ್ಕೊಂಡ್ವಿ. ಏನ್ ಪ್ರಯೋಜನ? ಅವನಿಗ್ ನನ್ ಬೇಕಿಲ್ಲ ಅಲ್ವಾ? ಹಾಗಂತ ಸುಮ್ನಾದ್ರೆ ನಿಮ್ ತರನೇ ಇನ್ನೂ ಒಂದಷ್ಟು ಹುಡುಗಿರಿಗೆ ಮೋಸ ಮಾಡ್ತಾನಲ್ವಾ? ಹಾಗಾದ್ರೆ ಅಂತವನ್ನ ಸುಮ್ನೆ ಬಿಡ್ತೀರ, ಜೊತೆ ಆಟ ಆಡದ ಕ್ಷಮಿಸ್ಬಿಡ್ತೀರಾ? ಬುದ್ಧಿ ಕಲಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಅನ್ನಿಸ್ತಿದ್ದ ಹುಡುಗಿರ್ ತಂಟೆಗೂ ಹೋಗ್ಬಾರ್ದು. ಹಾಗ್ ಮಾಡ್ಬೇಕು ಅಂತ ಏನ್ ಮಾಡೋದು? ನೀವೊಬ್ರೇ ಅಲ್ಲ, ನಾವೂ ಇದೀವಿ. ನೀವೇನು ಮಾಡ್ಬೇಕಾಗಿಲ್ಲ. ಸಾಕ್ಷಿ ಕೊಡೋದಕ್ಕೆ ಧೈರ್ಯ. ನಿಮ್ಮನ್ನ ಪ್ರೀತಿಸಿದ್ದ, ಮದ್ವೆ ಆಗ್ತೀನಿ ಅಂತ ಒಂದ್ ಸಾಕ್ಷಿ ಇದ್ಯಾ? ಅವ್ನ್ ತುಂಬಾ ಕ್ಯಾಲ್ಕುಲೇಟೆಡ್. ಒಂದ್ ಸೆಲ್ಫಿನೂ ತೆಗೆಸ್ಕೊಂಡಿಲ್ಲ. ಒಂದ್ ವಾಯ್ಸ್ ನೋಟು ಕೇಳಿದ್ರೆ ನಿನ್ ಹಾರ್ಟ್ ಅಲ್ಲಿ ಇದ್ರೆ ಸಾಕು ಅಂತ ಹೇಳಿ. ಚೈತ್ರ ಅವ್ರೆ, ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಒಟ್ಟಿಗೆ ಸಿನಿಮಾಗ್ ಹೋದಾಗ್ಲೋ ಅಥವಾ ರೆಸ್ಟೋರೆಂಟ್ ಅಲ್ಲೋ ಹೋಟೆಲ್ ನಲ್ಲೋ ಒಂದೇ ಒಂದ್ ನಾವಿಬ್ರು ಜಾಸ್ತಿ ಮೀಟ್ ಮಾಡಿದ್ ಹೋಟೆಲ್ ನೇಮ್ ಹೋಟೆಲ್ ಡ್ರೀಮ್ ಲ್ಯಾಂಡ್ ಆದ್ರೆ ನಮಗ್ ಸೇಫ್ ಇರುತ್ತೆ, ಯಾರ ಕಣ್ಗೂ ಬೀಳಲ್ಲ. ಪಕ್ಕ ಅಲ್ಲಿಗೆ ಬಂದ್ಬಿಡು. ನೋಡೋಣ ಚೈತ್ರ ಅವ್ರೆ, ಆ ದುಷ್ಟನ ಬೀಳ್ಸೋಕೆ ದೇವ್ರು ಒಂದು ಸಾಕ್ಷಿ ಸಿಗೋ ತರ ಮಾಡ್ತಮ್ಮ. ನೋಡು ನಮ್ ಕಂಪ್ನಿಲಿ ಇಷ್ಟೊಂದ್ ಸಖತ್ತಾಗಿರೋ ಇದೆಲ್ಲ ನಮ್ ನನ್ ಸೊಸೆ ಅಂದ್ರೆ ಸುಮ್ನೆನಾ? ಸರಿತಾ ಅದಕ್ಕೆ ಬೀರ್ಕಿಂತ 100 ಪಟ್ಟು ಶ್ರೀಮಂತರು ಅವರು. ಇಷ್ಟು ಮಾಡಿ ನಮಗೂ ಇರ್ಬೋದೇನೋ. ಆಯ್ಕೆ ಮಾಡಿದ ಫಂಕ್ಷನ್ ಗೆ ಯಾವ್ಯಾವ ಗೆಸ್ಟ್ ನ ಕರಿಬೇಕು ಅಂತ ಲಿಸ್ಟ್ ಬೀಗರು ಅಷ್ಟೇ ಬಡವರ 10 ಜನ ಕರಿಬೇಕು. ಕಾಂತ ಅವ್ರನ್ನು ಕರಿಬೇಕು. ನನಗಿಷ್ಟ ಇಲ್ದೇ ಇರೋ ಕೆಲ್ಸ ಮಾಡೋದ್ರಲ್ಲಿ ನಿನಗ್ ಖುಷಿ ಸಿಗುತ್ತೆ ಅಲ್ವಾ ಚಂಚಲ? ಅವ್ರದ್ದು ಅಂತ ಹೇಳಿಲ್ವಾ? ಯಾಕಕ್ಕೆ ಮನೆಯಿಂದ ನಿಮ್ ಮಗ ಒಳಗಡೆ ಕುತ್ಕೊಂಡು ಊಟ ಮಾಡಿಲ್ವಾ? ಅಷ್ಟೇ ಯಾಕೆ? ಚಾಪೆ ಮೇಲೆ ಅವ್ರು ಕೊಟ್ಟಿರೋ ಮರ್ಯಾದೆಗೆ ಮನಸ್ಸೊತ್ತು ನೀನ್ ಬಾ ಅಂದ್ರೂ ಅವ್ನ್ ಬಂದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಇರತ್ತ? ಸುಮ್ನೆ ಯಾಕೆ ಹಠ ಮಾಡ್ತೀರಾ? ಚಂಚಲ ಅಂತಾನೆ ನನ್ನ ಕೆರಳಿಸ್ತಾ ಇಬಿಟ್ಟು ಸುಮ್ನೆ. ವಾಟ್ ಆರ್ ಯು ಸೇಯಿಂಗ್? ಅದಕ್ಕೆ ನನ್ ಮಗನ್ ಎಂಗೇಜ್ಮೆಂಟ್ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ಆ ಬಡವ್ರ ಮನೆಯವರು ಬಂದ್ ನೋಡ್ಲಿ ಅನ್ನೋದು. ಅದ್ ಬಿಟ್ರು ನಿಮ್ಮನ್ನ ಮರ್ಯಾದೆಯಿಂದ ಹೇಳ್ತಾ ಇದೀನಿ ಕೇಳ. ನಮ್ಮ ಮನೇಲಿ ನಡೆಯೋ ಫಂಕ್ಷನ್ಗೆ ಆ ಕಾರ್ಯ ಹಾಗಿಲ್ಲ ಅಷ್ಟೇ. ಓಹೋ, ಹೌದಾ? ಅದಕ್ಕೆ ಬೇಕಿದ್ರೆ ನೀವ್ ಮಾಡೋ ಫಂಕ್ಷನ್ಗೆ ಅವ್ರನ್ನ ಕರಿ. ಆದ್ರೆ ನನ್ ಮಗನ್ ಫಂಕ್ಷನ್ಗೆ ಯಾರ್ ಕರಿಬೇಕು ಯಾರನ್ನ ಕರಿಬಾರ್ದು ಅಂತ ನೀವ್ ಡಿಸೈಡ್ ಮಾಡಿದ್ರೆ ಹೇಗೆ? ನನ್ ಮಗನ್ ಫಂಕ್ಷನ್ ಯಾರನ್ನ ಕರಿಬೇಕು ಯಾರನ್ನ ಕರಿಬಾರ್ದು ಅನ್ನೋ ಅಧಿಕಾರ ನನಗಿಲ್ವಾ? ಚಂಚಲ ಇರ್ತಾ ಇದೆ. ಅದಕ್ಕೆ ಇದು ನನ್ ಮಗನ್ ಫಂಕ್ಷನ್ ಅಂತ ಮನೆ ಭಾಗವು ನಮ್ಮ ಅಕ್ಕನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕಷ್ಟೊಂದು ಹಠ ಮಾಡ್ತಿದ್ಯಾ ಚಂಚಲ? ಅವರು ಪ್ರತಿ ಸಲ ಈ ಮನೆಗ್ ಬಂದಾಗ ಯಾವ್ದಾದ್ರು ಒಂದ್ ರೀತಿಲಿ ಅವಮಾನ ಆಗ್ತಾನೆ ಇರುತ್ತೆ. ಈ ಸಲ ಬಂದು ಸಂತ ಪಡ್ಕೊಂಡ್ ಹೋಗೋದ್ ಬೇಡ, ಸುಮ್ನಿರು ನೀನು. ಅಲ್ಲ, ಕಾಂತ ಲಕ್ಷ್ಮಿ ನಮ್ ಗೌರಿ ಅಮ್ಮ, ಅವ್ರನ್ನ ಕರಿದೇ ಇದ್ರೆ ತಪ್ಪಾಗ್ತಿದ್ದೀನಿ.
ಹುಡುಗಿರಿಂದ ಸಿತ್ತೋ ಬ್ಯಾಡ್ ಬಾಯ್ ಅಂತ ಎಲ್ಲೂ ಅನ್ಕೊಂಡಿರ್ಲಿಲ್ಲ. ಹೌದು ಅದ್ಕೆ ಇದನ್ನ ಊಹೆ ಮಾಡಿರ್ಲಿಲ್ಲ. ಇವ್ರ ಜೊತೆ ಬರೀ ಫ್ಲರ್ಟ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರ ಜೀವನ ಜೊತೆನೆ ಆಟ ಆಡ್ತಾನೆ ಅಂತ ನನ್ಗೂ ಇವಾಗ ಅರ್ಥ ಆಗ್ತಿದೆ. ಅಕ್ಕ ಅವನನ್ನ ಪ್ರೀತಿಸ್ತಾಳೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವನ್ ಜೊತೆ ಮದ್ವೆ ಮಾಡೋದಕ್ಕೆ ಆದ್ಮೇಲೆ ಇವ್ನ್ ವಕ್ರ ಬುದ್ಧಿ ಬದ್ಲ ಗ್ಯಾರಂಟಿ ಏನಿದೆ ಗೊತ್ತಿದ್ದು ನನ್ನ ಅಕ್ಕನ ಲೈಫ್ ನ ನಾನೇ ಹಾಳ್ ಮಾಡೋದಕ್ಕಾಗಲ್ಲ. ಹೌದು ಅದ್ಗೆ ಮುಂದೆ ಏನ್ ಅವನನ್ನ ರಾಮ ಅಂತ ನಂಬಿದ. ಎಷ್ಟೇ ಹೇಳಿದ್ರು ಅವ್ಳು ಕೇಳೋ ಸ್ಥಿತಿಲಿ ಇಲ್ಲ. ಅದಕ್ಕೆ ಕವಿ ಅವ್ರೆ, ಅನಿಕೇತ್ ಅಸ್ಲಿ ಬಣ್ಣ ಬರೀ ನನ್ನ ಅಕ್ಕಂಗೆ ನಿಮ್ ಅಣ್ಣಂಗೆ ಗೊತ್ತಾದ್ರೆ ಸಾಲ್ ದಡ್ಡ ತೋಡ್ಬೇಕು. ನನಗ್ ಅರ್ಥ ಆಗ್ಲಿಲ್ಲ ಅದ್ಗೆ. ಎಲ್ಲದನ್ನು ಮೊದ್ಲೇ ಹೇಳ್ಬಿಟ್ರೆ ಥ್ರಿಲ್ ಇರಲ್ಲ ಕವಿ. ಕೆಲವೊಂದನ್ನ ಕೇಳಿ ತಿಳ್ಕೊಂಡು ಕೆಲವೊಂದನ್ನ ನೋಡಿ ಮಜಾ ಎಲ್ಲ ನನ್ಗಿಂತ ಚೆನ್ನಾಗಿ ನಿಮ್ಗೆ ಆದ್ರು ನೀವು ಬರಹಗಾರರಲ್ವಾ. ಯಾವ್ದೇ ಸಾಕ್ಷಿ ಇಲ್ಲ, ಬರೀ ಸೌಮ್ಯ, ರಮ್ಯ, ಚೈತ್ರ, ಊರ್ಮಿಳಾ, ಶರ್ಮಿಳಾ ಅಂತ ಅವ್ರ ಪಟ್ಟಿ ಮಾತ್ರ ಇದೆ. ಅವನಿಂದ ಮೋಸ ಹೋದವರ ಪಟ್ಟಿಲಿರೋ ಕೆಲ ಮಾತ್ರ ಸಿಂಪಲ್ ಆಗಿ ಸಾಕ್ಷಿ ಎಲ್ಲಿದೆ ಅಂತ ಕೇಳ್ತಾನೆ. ನೋಡೋಣ ದೇವ್ರು ಏನಾದ್ರೂ ಒಂದು ಹೋಗಲ್ಲ. ಹಲೋ ಕಾಂತಲಕ್ಷ್ಮಿ ಅವರೇ, ನಾನು ಚಂಚಲ. ನೀವಾ? ನಮಸ್ತೆ, ಹೇಳಿ. ಏನಿಲ್ಲ, ನಾಳೆ ನನ್ ಮಗ ಅನಿಕೆಯು ನಾಳೆ ಮೋನಿಕಾ ನಿಶ್ಚಿತಾರ್ಥ ಕೂಡ ಇದೆ ಅಲ್ವಾ? ಒಬ್ಳೆ ದೊಡ್ಡ ಕಡೆ ಸಂಬಂಧ, 1000 ಕೋಟಿ ಮಕ್ಳು ಯೋಗ್ಯತೆಗೆ ಹೆತ್ತೋರ್ ಯೋಗ್ಯತೆ ತಕ್ಕ ಅಲ್ಲ. ಅಯ್ಯೋ, ಇದನ್ನೆಲ್ಲ ನಿಮಗ್ ಹೇಳಿ ಏನ್ ಪ್ರಯೋಜನ? ಹೇಗಿದ್ರು ನಮ್ಮ ಅತ್ತಿಗೆ ನಾಳೆ ತಪ್ಪದೆ ಬಂದ್ಬಿಡಿ, ನಮ್ ಬೀಗ್ರುನು ಪರಿಚಯ ಮಾಡ್ಕೊಡ್ತೀನಿ, ಮಿಸ್ ಮಾಡ್ಬೇಡಿ. ಕಾಂತಲಕ್ಷ್ಮಿ ಅವರೇ, ಯಾಕೆ ಮಾತಾಡ್ತಾ ಇಲ್ಲ? ಬರ್ತೀರಾ? ಅಯ್ಯೋ ನಮ್ಮ ಅದೃಷ್ಟ, ದಯವಿಟ್ಟು ಕ್ಷಮಿಸ್ಬಿಡಿ, ಆಗದೆ ಇರೋ ಪರಿಸ್ಥಿತಿಯಲ್ಲಿ ಇದೀವಿ. ಅರೆ ಯಾಕೆ? ನಮ್ ಮನೆಗ್ ಬಂದ್ರೆ ನಿಮ್ ಬೀಗ್ರು ಬೇಜಾರ್ ಮಾಡ್ಕೊಂಡು ಹಾಗಲ್ಲ, ಮನೇಲಿ ಬರಕಾಗ್ತಿಲ್ಲ. ಸರಿ ಸರಿ, ನಾನ್ ನಿಮಗೆ ಈ ವಿಷಯ ತಲುಪಿಸ್ಬೇಕಾಗಿತ್ತು. ಮದ್ವೆಗ್ ಮಾತ್ರ ಖಂಡಿತ ಬರ್ತಿಟ್ಕೊಂಡ್ ಕರ್ದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಸರಿ, ಹಾಗಿದ್ರೆ ಬಾಯ್. ಅವ್ರ ಮನೇಲೂ ಏನೋ ಅದಕ್ಕೆ ಬರೋದಿಕ್ಕಾಗ ಒಂದು ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಬರಲ್ಲ. ಅತ್ತೆ, ಇದು ನೋಡಿ ತುಂಬಾ ಚೆನ್ನಾಗಿದೆ. ಅಲ್ಲ, ಈ ಹಾರ ಇಲ್ಲಿಗೆ ಹೇಗ್ ಇದು? ನಮ್ ಕಂಪ್ನಿ ಇತ್ತೀಚಿನ ಡಿಸೈನ್ ಇನ್ನು ಮಾರ್ಕೆಟ್ ಅಲ್ಲಿ ಲಾಂಚ್. ಇದು ಹೇಗೆ ಇಲ್ಲಿಗೆ ಬಂತು? ನನ್ ಮಗ ಏನ್ ಭಿಕಾರಿ? ನನ್ ಮಗನ್ ಮದ್ವೆ ಎಲ್ಲ ಎಕ್ಸ್ಕ್ಲೂಸಿವ್ ಆಗಿ ಇರ್ಲಿ, ಇದರಿಂದ ಹೋಗಿರೋ ಮರ್ಯಾದೆ. ಹಾಗಾದ್ರೆ ನಿನ್ ಯಾಕೆ ಅರ್ಥ ಆಗ್ಲಿಲ್ವಾ? ನಮ್ ಮನೇಲಿ ಒಂದ್ ಮದ್ವೆ ನಡೀತಲ್ಲ, ಆ ಮದ್ವೆ ಹೇಗಾಯ್ತು, ಆ ಮದ್ವೆ ನಮ್ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು ಅಂತ ನಿಮಗ್ ಮತ್ತೆ ಆ ಮದ್ವೆಯಿಂದ ಹೋಗಿರೋ ನಮ್ಮ ದೀನ ಬಂಧು ವಂಶದ ಮರ್ಯಾದಿನ ನನ್ ಮಗನ್ ಮದ್ವೆ ಅದ್ದೂರಿಯಾಗಿ ನಡ್ಸಿ ನಾನು ಯಾರ್ ಕಳ್ದಿರೋ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಚಂಚಲ ಅವ್ರೆ? ಯಾಕೆ ನಾನ್ ಹೇಳಿದ್ದೀನಿ ಹೋಗಿರೋ ಈ ಮನೆ ಮರ್ಯಾದೆ ಬಗ್ಗೆ. ನನ್ನನ್ ಮದ್ವೆ ಆಗಿದ್ದಕ್ಕ? ಹೌದು, ನಿನ್ನನ್ ಮದ್ವೆ ಆಗಿರೋದಕ್ಕೆ ಇಷ್ಟೊಂದೆಲ್ಲ ಆಗ್ತಾ ಇರೋದು. ನಿನ್ ಅತ್ತೆಗೆ ನೀನ್ ಸೊಸೆಯಾಗಿ ಸಿಕ್ಕಿದ್ಯಾ, ನಂತರ ರಿಚ್ ಸೊಸೆ ಅವ್ರಿಗೆ ಸಿಕ್ಕಿಲ್ವಲ್ಲ, ಅದಕ್ಕೆ ಇಷ್ಟೆಲ್ಲ ಆಗ್ತಾ ಆಗಿರೋ ಕರ್ಮ. ಅದಕ್ಕೆ ನಾನೇನ್ ಮಾಡೇ ಇದ್ರೆ ಇವತ್ತು ನಮ್ಗೆ ಇಂತ ಪರಿಸ್ಥಿತಿ ಫೇಸ್ ಮಾಡೋ ಅಗತ್ಯ ಇರ್ಲಿಲ್ಲ ಅಲ್ವಾ? ನಾನೇನ್ ಮಾಡ್ದೆ? ಮರತ್ ಬಿಟ್ರ? ಅಕ್ಕ ಮದ್ವೆ ಮಂಟಪದಲ್ಲಿ ಕಾಣಿಸ್ತಾ ಇಲ್ಲ ಅಂದಾಗ ನನ್ನನ್ನ ಮುಸ್ಕಾ ಕೂರ್ಸಿದ್ ಯಾರು? ಬೇಡ ಅಂದಾಗ ನನ್ನ ಅಪ್ಪ ಅಮ್ಮಂಗೆ ಅವಮಾನ ಮಾಡಿ ಅವ್ರಿಗೆ ಹೆದರಿಸಿ ಬೆದರಿಸಿ ನನ್ನನ್ನ ಈ ಮದ್ವೆ ಒಪ್ಕೊಳ್ಳೋಗ್ ಮಾಡಿದ್ ಯಾರು? ಮಾಡಿ ಈಗ ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಅನ್ನೋ ತರ ಮಾತಾಡ್ತಾ ಇರೋದು ಯಾರು? ನಿಜ, ಒಪ್ಕೊಳ್ಳೋ ಬಡ ಕುಟುಂಬನೇ ಇರ್ಬೋದು, ಆದ್ರೆ ಬಡ ಹುಡುಗಿನ ಮದ್ವೆ ಆದ್ರೆ ಸಮಾಜ ಅದನ್ನ ಆದರ್ಶ ಅನ್ನತ್ತೆ ಹೊರತು ಹಾಗೆ ಹೀಯಾಳ್ಸೇನಂದ್ರೆ ಒಡವೆಗಳು. ಹೈ ಕ್ಲಾಸ್ ಸೊಸೆಗೆ ಆಗಿರೋ ಒಡವೆಗಳನ್ನ ಡಿಸೈನ್ ಮಾಡಿದ್ದು ನನ್ ಗಂಡ, ನಿಮ್ ಮಗ ಅಲ್ಲ, ನೆನ್ಪಿಟ್ಕೊಳ್ಳಿ. ಎನ್ನೆ ಮೊನ್ನೆ ಈ ಮನೆ ಹೊಸಲು ತುಳ್ದೋಳ್ ನೀನು. ನನಗೆ ಇಷ್ಟೊಂದಲ್ಲ ಮಮ್ಮ. ನೋಡಿ ಹುಡುಗಿ ಆಡ್ತಿರೋ ಮಾತುಗಳನ್ನ ನೀವೆಲ್ಲ ಕೇಳಿಸ್ಕೊಂಡು ಸುಮ್ನೆ ಕೂತಿದ್ದೀರಾ? ಚಂಚಲ, ನೀನ್ ಇಷ್ಟೊತ್ತು ಎಲ್ರನ್ನು ಹೀಯಾಳಿಸಿ ಮಾತಾಡ್ದ ಯಾರು? ಹಾಗೆ ಈಗ ಮನೆಯಲ್ಲಿ ಎಲ್ರಿಗೂ ಮಾತಾಡೋ ಹಕ್ಕಿದೆ, ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯ ಇದೆ ಅಂದ ತಕ್ಷಣ ನನಗ್ ಏನ್ ಬೇಕೋ ಅದು ಪ್ರಶ್ನೆ ಮಾಡಕ್ ಈ ಹುಡುಗಿ ಯಾರು? ನಾನ್ ಈ ಮನೆ ಮಗಳು. ಹೌದಾ? ಅಂದ್ರೆ ತವರಿಗೆ ಬೆಳಕಾಗ್ಬೇಕೆ ಹೊರತು ಆಟ ನೋಡೋದಲ್ಲ. ಬೆಳೆಸ್ಬೇಕಾಗಿರೋದು ಬಾಂಧವ್ಯನ, ನಿಮ್ ಅಹಂಕಾರನಲ್ಲ. ಅಡಿ ಬೇಡಿ ಆ ಹುಡ್ಗಿನ ನಿಮ್ ಮಗಂಗ್ ತಂದ್ಕೊಳ್ಳಲ್ಲ ಒಪ್ಸೋಕೆ. ಅಮಾಯಕಿ ತರ ನಾಟಕ ಆಗಿತ್ತು. ಅಸ್ಲಿ ಬುದ್ಧಿನ ತೋರ್ಸಕ್ ಶುರು ಮಾಡಿ ಟೈಮ್ ಅಲ್ಲಿ ಎರೆಹುಳು ಕೂಡ ನಾಗರ ಹಾವಿನ ತರ ಹೆಡೆ ಎತ್ತುತ್ತಂತೆ. ಹಂಗಾಯ್ತು ನಿಮ್ ಕತ್ತೆ. ನನ್ ಗಂಡನ್ ಬಗ್ಗೆ ಇಂತ ಮಾತ್ ನಿಮ್ ಬಾಯಿಂದ ಹಿಡಿದಿರೋ ಗ್ರಹಣನ ಬಡ್ದು ಬಿಡಿಸ್ಬೇಕಾಗತ್ತೆ. ನನಗೆ ಅದ್ರ ಮಾತಾಡ್ತೀನಿ. ಯಾರಿ ಅವಳ ಮೇಲೆ ಕಾಡಿದ್ರೆ ಆ ಕೈ ಈ ಮನೆಗೆ ಬೇಕಾ ಬೇಡ್ವಾ ಅನ್ನೋದನ್ನ ಈ ಮನೆ ನಿರ್ಧಾರ ಮಾಡ. ಸಂಬಂಧ ಬಂದಿದೆ ಅಂದ ತಕ್ಷಣ ನಿಮ್ಗೆಲ್ಲ ಹೊಟ್ಟೆ ಉರಿತಿದೆ. 1000 ಕೋಟಿ ಅಂತೆ ಸಂಬಂಧ ಅಂತೆ. ಇದೇನಾದ್ರೂ ನಿಮ್ ಯೋಗ್ಯತೆಗೆ ಸಿಕ್ಕಿದ್ದ? ನನ್ ತಾಯಿ ಹಾಕಿರೋ ಭಿಕ್ಷೆ. ಈ ಮಾತ್ ನಿಮ್ ಬಾಯಿಂದ ಬಂದ್ರೆ ಈ ಗೌರಿನ ಕಾಳಿಯಾಗಿ ನೋಡ್ಬೇಕು.